ಯಾಕಂದರೆ ದೇವರ ಒಂದು ನಾಮಕ್ಕೆ ಒಂದು ಮಹತ್ವ ಉಂಟು. ಇದು ಪ್ರತಿಮೆ ಮುಟ್ಟಿಕೊಂಡು ಜಪ ಮಾಡಿದರೆ ಪ್ರತಿಮೆ ಸನ್ನಿಧಾನ ಅಭಿವೃದ್ಧಿ ಆದರೆ ಎಷ್ಟು ಕರೀತೀವಿ ಅಷ್ಟು ಸನ್ನಿಧಾನ ಅಭಿವೃದ್ಧಿ ಆಗ್ತದೆ. ದೃಷ್ಟಾಂತ ಏನು? ವಿದ್ಯಾಮಾನಿದ್ದು ಪೇಜಾಸ್ ಅವರಿದ್ದು 8 ವರ್ಷ ಆಶವಾಗಿದೆ, ಏನು ಗೊತ್ತಿಲ್ಲ ಅವರಿಗೆ. ಎಲ್ಲರೂ ವಿದ್ಯಾಮಾನ ಅಂತ ಕರೆದು ಅವರು ಯಾರು ವಿದ್ವಾಂಸರು ಯಾರು ಇದ್ದಾರೆ, ಪೇಜಾಸ್ವರು ಯಾರಾದ್ರು ಇದ್ದಾರಾ? ಇಲ್ಲ, ಪ್ರತಿಮೆ ನಾವು ಕರೆಯುವಂಥ ಸನ್ನಿಧಾನ ಅಭಿವೃದ್ಧಿ ಆಗಿದೆ. ಆದ್ದರಿಂದ ಆ ದೇವ್ರ ನಾಮಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ದೇವ್ರ ನಾಮವನ್ನು ಹೇಳ್ಬೋದು. ಎರಡನೇ ಮೂರನೇ ತೊಟ್ಟಿನ ತೂಗುವಾಗ ದೇವ್ರ ನಾಮ ಹೇಳಬೇಕು. ಅದರಲ್ಲೇ ನಿದ್ದೆ ಬರುವುದು, ಬೇರೆ ಶಬ್ದದಲ್ಲಿ ನಿದ್ದೆ ಬರಬಾರ್ದು. ನಮ್ಮ ಪದ್ಧತಿ ಉಂಟು, ತೊಟ್ಟಿನ ತೂಗು ದೇವ್ರ ನಾಮ ಹೇಳೋದು ಪದ್ಧತಿ ಉಂಟು. ದೇವ್ರ ನಾಮ ಹೇಳೋದು ಏನು ವಿಶಿಷ್ಟ ಅಂತ ಬರೀಂದಿ ಗೋವಿಂದಾಚಾರ್ಯ ಇದ್ದರು. ಬರೀಂದಿ ಗೋವಿಂದಾಚಾರ್ಯರು ಹಾಸಿಗೆ ಈ ಕಡೆ ಪುಸ್ತಕ ಈ ಕಡೆ ಸುಳ್ಳು ಪುಸ್ತಕ ಈಗ ಓದ್ತಾ ಇರೋದು ಅಲ್ಲೇ ನಿಂತಿದೆ. ಅವರು ಶುದ್ಧಾಂಶ ಯಾರಿದ್ದಾರೆ ಅಷ್ಟೇ. ಅದಲ್ಲ ಅಂದರೆ ಬೇರೆ ಶಬ್ದ ಬರಬಾರ್ದು, ಮಲಗುವಾಗಲೂ ಬೇರೆ ಶಬ್ದ ಬರಬಾರ್ದು. ಅದೇ ಪರಮ ಜ್ಞಾನವೇ ನಮಗೆ ಬರಬೇಕು. ಆದರೆ ಒಳ್ಳೆಯ ಜ್ಞಾನ ಈ ಮಗುವಿಗೆ ಜ್ಞಾನ ಮದುವೆ ಆಗ್ತದೆ ಅಂತ ಹೇಳಿದ್ದಾರೆ. ಇದು 3ನೇ ಸಂಸ್ಕಾರ. 4ನೇ ಸಂಸ್ಕಾರ ಆ ಶ್ಲೋಕ ಹೇಳು ಈ ಶ್ಲೋಕ ಹೇಳು ಕಲಿಸಬೇಕು. ಶ್ಲೋಕ ಕಲಿಸಿದರೆ ಶಾಸ್ತ್ರಜ್ಞಾನ ಬಂತು. ವಾದರಾಜದ್ದು ವಾದರಾಜ ಮಧ್ವಾಚಾರ್ಯ ಶಾಸ್ತ್ರಜ್ಞಾನ ಮಗುವಿಗೆ, ವಾದರಾಜು ದೊಡ್ಡವರು ಮಧ್ವಾಚಾರ್ಯ ದೊಡ್ಡವರು ಅಂತ ಆ ಮಗುವಿಗೆ ಗೊತ್ತಾಗ್ತದೆ. ಆ ಶಾಸ್ತ್ರಜ್ಞಾನದಿಂದ ಆ ಶ್ಲೋಕವನ್ನು ಕಲಿಸ್ಬೇಕು, ಅದು ಗೊತ್ತಿದ್ದ ವಿಷಯ. ಇದು 4ನೇ ಸಂಸ್ಕಾರ. 5ನೇ ಸಂಸ್ಕಾರ ಅವರಿಗೆ ನಮಸ್ಕಾರ, ಇವರಿಗೆ ನಮಸ್ಕಾರ ಮಾಡಿಸ್ಬೇಕು. ನಮಸ್ಕಾರ ಮಾಡಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಅವರಿಗೆ ಆಯುಷ್ಯಕ್ಕೆ ಆರೋಗ್ಯಕ್ಕೆ ಅದು ಒಳ್ಳೆಯದಾಗ್ತದೆ. ಈ 5 ಸಂಸ್ಕಾರ ರಾಜ್ಯದಲ್ಲಿ ಕೊಡಬೇಕು. ಈ 5 ಒಳಗೆ ಕೊಟ್ಟ ಸಂಸ್ಕಾರ ಉಂಟಲ್ಲ ಅದು ರಕ್ತಕ್ಕೆ ಸೇರ್ತದೆ. ಅರ್ಥ ಅಲ್ಲ. 5ರಿಂದ 18 ವರ್ಷ ಕೊಟ್ಟ ಸಂಸ್ಕಾರ ಇಲ್ಲಿಗೆ ಸೇರ್ತದೆ. 18ರ ಮೇಲೆ ಕೊಟ್ಟ ಸಂಸ್ಕಾರ ತಿರುಗ್ತಾ ಇರ್ತದೆ. 5 ವರ್ಷದಲ್ಲಿ ಈ ಸಂಸ್ಕಾರ ಕೊಡಬೇಕು. ಆಮೇಲೆ 5ರಿಂದ 18 ವರ್ಷ ನನಗೆ ಹೊಡಿಬೇಕು ಬಡಿಬೇಕು. ನೀವು ಗೊತ್ತಾಯ್ತಲ್ಲ, ಸರಿ ಹೊಡಿಬೇಕು. ಯಾಕೆ ವಿದ್ಯೆ ಬರಬೇಕಂದ್ರೆ ನೆಗಾಡಿ ವಿದ್ಯೆ ಬರಲಿಲ್ಲ, ಬೈದ ಬಂದು ವಿದ್ಯೆ ಬರೋದು. ಆವಾಗ ಮಧ್ವಾಚಾರ್ಯ ಬರ್ತಾರೆ, ವಾದರಾಜ ಬರ್ತಾರೆ, ಎಲ್ಲ ಬೈದು ಮಾಯವಾದ ಖಂಡನೆ ಮಾಡಿ ಬೈದು ವಿದ್ಯೆ ಕೊಟ್ಟು ಭಕ್ತಿ ಮಾಡ್ಕೊಂಡು ಹೋಗ್ತಾರೆ. ಗುರು ಕೆಲಸ ಬೈದ ಕೆಲಸ. ಈ ಜವಾಬ್ದಾರಿ ಮಕ್ಕಳ ಜವಾಬ್ದಾರಿ ಇರುವುದು ಯಾವ ತಾಯಿಗಳಿಗೆ 18 ವರ್ಷಗಳಿಗೆ 64 ವಿದ್ಯೆ ಕಲಿಬೋದು. 18ರವರೆಗೆ ತಾಯಿ ತಂದೆ ಜವಾಬ್ದಾರಿ, ಮತ್ತೆ ನಿಮ್ಮ ಜವಾಬ್ದಾರಿ ಇಲ್ಲ, ಅವರವರು ನೋಡ್ಕೊಳ್ತಾರೆ. 18ವರೆಗೆ ಬಹಳ ಜಾಗೃತಿಯಿಂದ ಮಕ್ಕಳನ್ನು ನಾವು ರಕ್ಷಣೆ ಮಾಡಬೇಕು. ಇದು 2ನೇ ಸಂಸ್ಕಾರ. ಆಮೇಲೆ 18ರಲ್ಲಿ ಬಿಟ್ಟರೆ ಆ ರೀತಿ ಮಕ್ಕಳು ಆ ರೀತಿ ಮಾತಾಡೋದು. ಮಕ್ಕಳ ಹತ್ರ ಅಲ್ಲ, ಬೇರೆ ತಂದೆ ಹತ್ರ. ಮಕ್ಕಳಿಗೆ ತಾಯಿ ತಂದೆ ಬೈಲಿಕ್ಕೆ ಅಧಿಕಾರ ಉಂಟು, ಗುರುಗಳಿಗೆ ಬೈಲಿಕ್ಕೆ ಅಧಿಕಾರ ಉಂಟು, ರಾಜನಿಗೆ ಬೈಲಿಕ್ಕೆ ಅಧಿಕಾರ ಉಂಟು. ರಾವಣದಲ್ಲಿ ಮಾತಾಡಬೇಕು. ರಾಜನಿಂದ ಮಹತ್ವ ಸಿಟ್ಟಿಗೆ ಯಾಕಂದರೆ ರಾವಣ ಕುತ್ಕೊಂಡು ಸಿಂಹಾಸನ ತಿಳ್ಕೊಂಡಿದ್ದಾನೆ, ಅಹಂಕಾರದಲ್ಲಿದ್ದಾರೆ, ನಾನೇ ದೊಡ್ಡ ಜನ ಅಂತ. ಅವರು ಈಶ್ವರ ರಾಗದಲ್ಲಿ ಯಾರು ಮಾತಾಡಬೇಕು. ನಾರದರು ಬರ್ತಾರೆ, ಹೊಗಳ್ತಾರೆ, ರಾವಣ ನೀವು ಒಂದು ಕೆಡಕು ಮತ್ತೆಲ್ಲ ಸರಿ, ಈ ಗ್ರಹಗಳನ್ನು ಬೆನ್ನು ಮೆಟ್ಟಿ ಹೋಗ್ತಾ ಇದ್ದೀನಿ, ಎದೆ ಮೆಟ್ಟಿ ಹೋಗ್ಬೋದು. ಏನು ಸಾಮರ್ಥ್ಯ ಇಲ್ಲ, ಈ ಗ್ರಹಗಳ ಬೆನ್ನು ಬಡಿದು ಏನು ಬೇರೆ ಜನ, ನಿನ್ನ ಸಾಮರ್ಥ್ಯ ಕಾಣೋದಿಲ್ಲ. ರಾವಣನ ರಾಜ ಹೇಳ್ತಾರೆ, ಹೌದಾ ಅಂತ ರಾಜದಲ್ಲಿ ಮೇಲ್ಮುಖ ಮಾಡಿದ. ಶನಿ ದೃಷ್ಟಿ ಮಾಡ್ತಾರೆ. ರಾಗದಲ್ಲಿ ಯಾವ ವಸ್ತುವನ್ನು ತೆಗೊಳ್ಳುದು, ಸಿಟ್ಟಿನಲ್ಲಿ ಕೋರ್ಟ್ಗೆ ತೆಗೆದು 18 ವರ್ಷ ಮೇಲೆ ಯಾರ ಹತ್ರ ಮಾತಾಡೋದು ಸಿಟ್ಟು ಉಪಯೋಗ ಇಲ್ಲ. ರಾಗದಲ್ಲಿ ಕೆಲಸ ಆಗಬೇಕು, ಸಿಟ್ಟಿಗೆ ಬೆಲೆ ಇಲ್ಲ. ಆವಾಗ ದಾಸರು ಬರ್ತಾರೆ, ಸುಂದರದಾಸರು, ಕನಕದಾಸರು, ವಿಜಯದಾಸರು ಬರ್ತಾರೆ, ರಾಗದಲ್ಲಿ ಹೇಳ್ತಾರೆ, ರಾಗದಲ್ಲಿ ಹೇಳಿದ್ರೆ ಒಯ್ತಾರೆ ಬರ್ತಾರೆ. ಆದ್ದರಿಂದ ನಮಗೆ ತಾಯಿ ತಂದೆ ಮಗುವನ್ನು ಪ್ರೀತಿಯಿಂದ ಸಾಕ್ತಾರೆ. ಗುರುಗಳು ಬೈದು ವಿದ್ಯೆಗಳು ಭಕ್ತಿ ಮಾಡಿ ತೋರಿಸ್ತಾರೆ. ದಾಸರು ರಾಗದಲ್ಲಿ ಹೇಳಿ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಅರ್ಥ ಆಯ್ತಲ್ಲ. ಆ 3 ಉಗುಳದಲ್ಲಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಡಿತಾರೆ. ಆದರೆ ಈ ಮಗುವಿಗೆ ನೀವು 3 ಸಂಸ್ಕಾರವನ್ನು ಈ 5 ಸಂಸ್ಕಾರ ಕೊಡ್ಬೇಕು. ಆಯ್ತಾ? ಮತ್ತೆ ಹೇಳ್ತೇನೆ. ಆಯ್ತು.